ಸೊ ಇದುವರೆಗೆ ಏನು 5G ಲಿಮಿಟ್ಲೆಸ್ ಡೇಟಾನ ಯೂಸ್ ಮಾಡ್ತಿದ್ರಿ ಅದು ಇನ್ಮ್ಯಾಗ ನಿಮ್ಗೆ ಸಿಗಂಗಿಲ್ಲ. ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಎಲ್ಲ ಟೆಲಿಕಾಮ್ ಕಂಪ್ನಿಗಳು ಅಂದರೆ ಏನು ರೀಚಾರ್ಜ್ ಮಾಡ್ಕೋತೀರಿ ಏರ್ಟೆಲ್, ವೊಡಾಫೋನ್, ಜಿಯೋ, ಸೊ ಎಲ್ಲನೂ ಕೂಡ 20 to 25% ರೀಚಾರ್ಜ್ ಅಮೌಂಟನ್ನು ಜಾಸ್ತಿ ಮಾಡಿಬಿಟ್ಟಾರೆ. ಯಾವ್ದು ಎಷ್ಟೆಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಜಿಯೋದಂದು ಮಾತಾಡೋಮಂತ. ಜಿಯೋ $239 ಮತ್ತು $299 ಏನು ಮಂತ್ಲಿ ಪ್ಯಾಕೇಜ್ ಅದಾವೆ. ಸೊ ಇದ್ರ ಮೇಲೆ $239 ಪ್ಲಸ್ $50 ಜಾಸ್ತಿ ಆಗೈತಿ. ಅಲ್ಲಿ $299 $60 ಜಾಸ್ತಿ ಆಗೈತಿ. 2 months ರೀಚಾರ್ಜ್ $479 ಮತ್ತು $533 ಮಾಡಿಸ್ಕೋತಿದಿಲ್ಲ. $479 2GB 1.5 GB, ಆಮೇಲೆ $533 ಏನೈತಿ 2GB. ಇದ್ರ ಮೇಲೆ $100 ಜಾಸ್ತಿ ಆಗೈತಿ. 2 months ರೀಚಾರ್ಜ್ ಮೇಲೆ ಯಾವುದೇ ಮಾಡ್ಕೋರಿ, $479 ಆಗಿರ್ಬೋದು, $533 ಆಗಿರ್ಬೋದು. ಸೊ ಇದ್ರ ಮೇಲೆ ನಿಮ್ಗೆ $100 ಜಾಸ್ತಿ ಆಗೈತಿ ಯಾವುದೇ ರೀಚಾರ್ಜ್ ಮಾಡ್ಕೊಂಡ್ರು. 3 months ರೀಚಾರ್ಜ್ ಮೇಲೆ ಮಾತಾಡೋದಾದ್ರೆ $666 ರೀಚಾರ್ಜ್ ಮಾಡ್ಕೊಂಡ್ರೆ $140 ಜಾಸ್ತಿ ಆಗೈತಿ. ಆಮೇಲೆ $719 ರೀಚಾರ್ಜ್ ಮಾಡಿಸ್ಕೊಂಡ್ರೆ ಅದು ಕೂಡ $140 ಜಾಸ್ತಿ ಆಗೈತಿ. ಸೊ ಈ ಒಂದು ಸರ್ವಿಸ್ ಏನೈತಲ್ಲ ಜುಲೈ 3ರಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ರೀಚಾರ್ಜ್ ಮಾಡ್ಕೊಂಡ್ರೆ ಸೊ ನೀವು ಹಳೆ ಪ್ಲ್ಯಾನ್ ಒಳಗೆ ಕಂಟಿನ್ಯೂ ಆಗ್ತೀರಿ. ಸೊ ಯಾರ್ಯಾರ್ದೆಲ್ಲ ಇನ್ನೂ ಆಲ್ರೆಡಿ ರೀಚಾರ್ಜ್ ಐತಿ ಅವ್ರು ಅಡ್ವಾನ್ಸ್ ರೀಚಾರ್ಜ್ ಮಾಡ್ಕೊಂಡ್ಬಿಟ್ರೆ ಜಿಯೋದು, ಸೊ ಅದು ನಿಮಗೆ ಅದೇ ಪ್ಲ್ಯಾನ್ ಕಂಟಿನ್ಯೂ ಆಗುತ್ತೆ. ಇಲ್ಲಪ್ಪ ಅಂದ್ರೆ ನೀವು ಜಾಸ್ತಿ ಪೇ ಮಾಡಬೇಕಾಗತ್ತೆ $100. ಸೊ ಪರ್ ಮಂತ್ ರೀಚಾರ್ಜ್ ಮಾಡ್ಕೊಂಡ್ರೆ $100, $50 to $60 ಜಾಸ್ತಿ ಕೊಡಬೇಕು. ಆಮೇಲೆ 2 months ರೀಚಾರ್ಜ್ ಮಾಡ್ಕೊಂಡ್ರೆ $100 ಜಾಸ್ತಿ. ಆಮೇಲೆ 3 months ರೀಚಾರ್ಜ್ ಮಾಡಿಸ್ಕೊಂಡ್ರೆ $140 ಜಾಸ್ತಿ. ಇವಾಗಿರೋ ಪ್ಲ್ಯಾನ್ ಮೇಲೆ ಅಷ್ಟು ಜಾಸ್ತಿಯನ್ನು ನೀವು ಪೇ ಮಾಡಬೇಕು. ಆ್ಯಂಡ್ ಆಲ್ಸೋ 1 year ರೀಚಾರ್ಜ್ ಮಾಡ್ಕೊಂಡ್ರೆ ಇವಾಗ 2.5 GB $2,999 ಅದ. ಬಟ್ ಇನ್ನು ಮೇಲೆ ನೀವು ಜುಲೈ 3 ನಂತರ ಮಾಡ್ಕೊಂಡ್ರೆ ಅದು $3,600 ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ರೀಚಾರ್ಜ್ ಮಾಡ್ಕೊಡಿ. ಎಲ್ಲ ಕಂಪ್ನಿಯ ರೀಚಾರ್ಜಸ್ಗಳು 20 to 25% ಜಾಸ್ತಿ ಆಗೈತೆ. ಆ್ಯಂಡ್ ಆಲ್ಸೋ ನೀವು ಆ್ಯಡ್ ಆನ್ ಪ್ಯಾಕೇಜನ್ನು ಹಾಕೋತೀರಿ 1 GB 2 GB 5 GB ಈ ಥರ ಇರುತ್ತಲ್ಲ, ಇದು ಕೂಡ $4 $5 ರೀಚಾರ್ಜಸ್ ಜಾಸ್ತಿ ಐತಿ. ಜುಲೈ 3ನೇ ತಾರೀಕಿನ ಒಳಗನೆ ರೀಚಾರ್ಜ್ ಮಾಡ್ಕೊಂಡ್ರೆ ಇವಾಗ ಇರೋ ಪ್ಲ್ಯಾನ್ ಏನೈತಿ ಅದೇ ಕಂಟಿನ್ಯೂ ಆಗುತ್ತೆ. ನೀವು ಜುಲೈ 3 ನಂತರ ಮಾಡ್ಕೊಂಡ್ರೆ ಪರ್ ಮಂತ್ ರೀಚಾರ್ಜ್ ಮಾಡ್ಕೊಂಡ್ರೆ $40 to $50, $50 to $60 ಜಾಸ್ತಿ ಕೊಡಬೇಕು. ಆ್ಯಂಡ್ 2 months ರೀಚಾರ್ಜ್ ಮಾಡ್ಕೊಂಡ್ರೆ $100 ಜಾಸ್ತಿ. ಆ್ಯಂಡ್ 3 months ರೀಚಾರ್ಜ್ ಮಾಡ್ಕೊಂಡ್ರೆ $100 to $160 ತನಕ ಜಾಸ್ತಿ ಆಗುತ್ತೆ. ಆ್ಯಂಡ್ 1 year ರೀಚಾರ್ಜ್ ಮಾಡ್ಕೊಳ್ಳೋದಾದ್ರೆ ಸೀದಾ $600 ಜಾಸ್ತಿ ಪೇ ಮಾಡ್ಬೇಕಾಗುತ್ತೆ. ಇವಾಗ ರೀಚಾರ್ಜ್ ಮಾಡ್ಕೊಂಡ್ರೆ ಅದೇ ಪ್ಲ್ಯಾನ್ ಕಂಟಿನ್ಯೂ ಇರ್ತೈತೆ. ಸೊ ಇದೊಂದು ಸಣ್ಣ ಇನ್ಫಾರ್ಮೇಷನ್ ಇತ್ತು, ನಿಮ್ಮ ಜೊತೆಗೆ ಶೇರ್ ಮಾಡೀನಿ. ಸೊ ಮುಂಚೆನೇ ರೀಚಾರ್ಜ್ ಮಾಡಿಸ್ಕೊರಿ. ಜುಲೈ 3ನೇ ತಾರೀಕಿನ ಒಳಗನೆ ರೀಚಾರ್ಜ್ ಮಾಡ್ಕೊಂಡ್ರೆ ಇವಾಗಿರೋ ಪ್ಲ್ಯಾನ್ ನಿಮ್ಗೆ ಕಂಟಿನ್ಯೂ ಆಗುತ್ತೆ. ಸೊ ಇನ್ನು 5G ಅನ್ಲಿಮಿಟೆಡ್ ಡೇಟಾ ಏನು ಯೂಸ್ ಮಾಡ್ತಿದ್ರಿ ಮುಂಚೆ, ಸೊ 1.5 GB ಹಾಕೊಂಡ್ರು ಕೂಡ ನಿಮಗೆ ಅದು ಫ್ರೀಯಾಗಿ ಬರ್ತಾಯಿತ್ತು. ಇವಾಗ ಏನೈತಿ, ಮಂತ್ಲಿ ರೀಚಾರ್ಜಸ್ 2 GB ಅಬೋವ್ ಇರುವಂಥ ಯಾವುದೇ ಪ್ಯಾಕೇಜನ್ನು ಹಾಕೊಂಡ್ರೆ ಮಾತ್ರ ನೀವು ಅನ್ಲಿಮಿಟೆಡ್ 5G ಡೇಟಾನ ಯೂಸ್ ಮಾಡ್ಬೋದು. ಸೊ ಏರ್ಟೆಲ್ ಬಗ್ಗೆ ಮಾತಾಡೋದಾದ್ರೆ ಆಲ್ಮೋಸ್ಟ್ ಏರ್ಟೆಲ್ ಮುಂಚೆನೇ ಪ್ರೈಸ್ ಹೈ ಇತ್ತು. ಅವರು ಕೂಡ ಪರ್ ಮಂತ್ ರೀಚಾರ್ಜ್ ಮೇಲೆ $50 ಎಕ್ಸ್ಟ್ರಾ ಮಾಡ್ಯಾರ. 1 year ರೀಚಾರ್ಜ್ ಮೇಲೆ ಅವರು ಕೂಡ ಸೇಮ್ $3,000 ಇತ್ತು, ಬಟ್ ಅವರು ಕೂಡ $3,600 ಮಾಡ್ಯಾರ. ಸೊ ಎರಡು ರೇಟ್ ಅಷ್ಟೇ, 20 to 20% 25% ರೇಟ್ ಎಲ್ಲರದು ಕೂಡ ಜಾಸ್ತಿ ಆಗೈತಿ. ಮುಂಚೆನೇ ರೀಚಾರ್ಜ್ ಮಾಡಿಸ್ಕೊಂಡು ಇದರ ಬೆನಿಫಿಟನ್ನು ಪಡ್ಕೋರಿ. ಸೊ ಐ ಹೋಪ್ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡು, ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಅಲ್ಲಿವರೆಗೂ